ಹಾಯ್ ಫ್ರೆಂಡ್ಸ್, ರೂಪಾ ಕಿಚನಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಹಿ ಗಡಿ ಅಂತ ನಾರ್ತ್ ಇಂಡಿಯನ್ ಡಿಶಸ್ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಎಣ್ಣೆ, ಖಾರ ಪುಡಿ, ಕಡಲೆ ಹಿಟ್ಟು, ದಹಿ, ಉಪ್ಪು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸಾಸಿವೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಇದು ಚೆನ್ನಾಗಿ ನಾವು ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೀರು ಹಾಕಿ ಗಂಟಿಲ್ಲದಂತೆ ಈ ಥರ ಕಲಿಸ್ಕೊಂಡಿರಬೇಕು. ಸ್ವಲ್ಪ ದಹಿಯನ್ನು ಹಾಕಿರಬೇಕು, ಇದಕ್ಕೆ ಹಾಕಿ ಕಲಸಿಟ್ಕೊಳ್ಬೇಕು. ಇವಾಗ ಇದಕ್ಕೆ ಹೆಚ್ಚಿಟ್ಟ ಶುಂಠಿ, ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಖಾರ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಚೂರು ಗಂಟೆ ಇರಬಾರ್ದು, ಸ್ವಲ್ಪ ಗಂಟೆ ಇರಬಾರ್ದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ತಾ ಇದ್ದೀನಿ. ಇದು ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಂಥ ಒಂದು ಡಿಶ್. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇವಾಗಲೂ ಮಾಡ್ತಾರೆ. ಅದಕ್ಕೆ ಇದನ್ನು ನಿಮಗೆ ತೋರಿಸೋಣ ಅಂತ ಇವಾಗ ಹೊರಟಿದ್ದೀನಿ. ಇವಾಗ ನೋಡಿ, ಇದೀಗೆಲ್ಲ ಹಾಕಿಟ್ಟಿದ್ದೀನಿ. ತಳ ಹಿಡಿಯದಂತೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಬೇಗ ತಳ ಹಿಡಿಯುತ್ತೆ. ಕಡಲೆ ಹಿಟ್ಟು ಆದ್ದರಿಂದ ತುಂಬ ಬೇಗ ತಳ ಹಿಡಿಯುತ್ತೆ. ಅದು ಶುಂಠಿ, ಹಸಿಮೆಣಸು, ಖಾರ ಪುಡಿ ಎಲ್ಲ ಹಾಕಿ, ಬೆಳ್ಳುಳ್ಳಿ ಮಾತ್ರ ಹಾಕಿಲ್ಲ, ಅದು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಊಟದ ಜೊತೆ ಚಟ್ನಿ ಥರ ಸೇರಿಸ್ಕೊಂಡು ಊಟ ಮಾಡೋಕ್ಕೆ ಇದು ನೋಡಿ ಸಾಕು. ಇದು ಸ್ವಲ್ಪ ಹೊತ್ತಾಗತ್ತೆ. ನಿಧಾನ ಉರಿಯಲ್ಲಿ ಈ ಥರ ಮಾಡ್ಕೊಳ್ಬೇಕು. ಇವಾಗ ಆಫ್ ಮಾಡ್ಕೊಳ್ಳೋಣ. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಳ್ಳೋಣ ಒಗ್ಗರಣೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅಮ್ಮನ ಡಿಶ್ ಇದು. ಗೋಲ್ಡನ್ ಬ್ರೌನ್ ಕಲರ್ ಬಂತು. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಮೆಣಸು ಹಾಕ್ಕೊಳ್ಳೋಣ. ದಹಿ ಗಡಿಗೆ ಹಾಕೊಳ್ಳೋಣ. ಖಾರ ನಿಮಗೆ ಸ್ವಲ್ಪ ಕಡಿಮೆ ಬೇಕಾಗಿದ್ದರೆ ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಖಾರ ಹಾಗೆ ಮಾಡಿದ್ದೀನಿ. ಒಗ್ಗರಣೆ ಆಯಿತು. ಇವಾಗ ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ.
ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಟ್ನಿ ಜೊತೆ ಊಟದೊಂದಿಗೆ ನೋಡಿ ಈ ಥರ ಆಗುತ್ತೆ. ಇದನ್ನು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರೂಪ.